ಒಂದು ವೆಹಿಕಲ್ ನ ರನ್ನಿಂಗ್ ಮೇಂಟೆನೆನ್ಸ್ ಎಷ್ಟು ಬರುತ್ತೆ ಅಂತ. ತುಂಬಾನೇ ಒಂದು ಬಜೆಟೆಡ್ ಕಡಿಮೆ ವೆಚ್ಚದ ಮೇಂಟೆನೆನ್ಸ್ ನಿಮಗೆ ಬರುತ್ತದೆ. ನಿಮಗೆ ಪ್ರತಿ ಕಿಲೋಮೀಟರ್ಗೆ ಕೇವಲ 60 ಪೈಸೆ ಮಾತ್ರ ಈ ಒಂದು ವೆಹಿಕಲ್ ಖರ್ಚು ಮಾಡಿಸುತ್ತೆ. ಒಂದು ಲೋಡ್ ಬಾಡಿ ಬಂದು 6 ಅಡಿ 2 ಇಂಚು ಇದೆ, ಹಾಗೆ 5 ಅಡಿ 4 ಇಂಚು ಅಗಲ ಬರುತ್ತೆ. ಫಿನಾನ್ಸ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸರ್? ನಮ್ದು ರೆಂಟಲ್ ಅಗ್ರಿಮೆಂಟ್ ಇದೆ ಅಂತ ಹೇಳಿದ್ರೆ DL ರೆಂಟಲ್ ಅಗ್ರಿಮೆಂಟ್, ಮತ್ತೆ ಅವ್ರದ್ದು ಆಧಾರ್ ಪ್ಯಾನು ಹಾಕಿದ್ರೆ ಸರ್ ಜಮೀನ್ RTC ಇದ್ರೂ ಆಗುತ್ತೆ, ಆಗುತ್ತೆ. ಇಲ್ಲ ಅವ್ರದ್ದು KB ಬಿಲ್ ಇದ್ರೆ ಆಗುತ್ತೆ. ಅಂದ್ರೆ ಏನು 60,000 ರೂಪಾಯಿ ಮಿನಿಮಮ್ ಅಂತ ಹಾಕಿದ್ರೆ EMI ಎಷ್ಟು ಬರುತ್ತೆ ಸರ್? EMI ನಿಮಗೆ ಒಂದು 12,000 ರಿಂದ 13,000 ರೂಪಾಯಿ. 12,000 ರಿಂದ 13,000 ಸರ್ ಟೋಟಲ್. ಸೊ 60 ಪೈಸೆಗೆ ನೀವು 1 ಕಿಲೋಮೀಟರ್ ಈ ಒಂದು ವೆಹಿಕಲ್ ನ ಓಡಿಸಬಹುದು. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ಗೆ ಸ್ವಾಗತ. ಇವತ್ತೇನು ಟಾಪಿಕ್ ಅಂತೇಳಿ ನೀವು ತಮಿಳು ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ನೀವು ಹಿಂದೆ ನೋಡ್ತಿದ್ದೀರಾ ಮಹೇಂದ್ರ ಕಂಪನಿಯ ಝೋರ್ ಗ್ರ್ಯಾಂಡ್ ಎಲೆಕ್ಟ್ರಿಕ್ ಅನ್ನೋ EV 3 ವೀಲರ್ ಇದೆ. ಸೊ ಇವತ್ತೇನು ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ವೆಹಿಕಲ್ ನ ಕಂಪ್ಲೀಟ್ ಆದ ಮಾಹಿತಿ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ಇರ್ಬೋದು, ರೇಂಜ್ ಇರ್ಬೋದು, ಇದರ ಪೇಲೋಡ್ ಇರ್ಬೋದು. ಆಮೇಲೆ ಏನು ಅಂತಂದ್ರೆ ಈ ಒಂದು ವಿಡಿಯೋ ಫುಲ್ ನೋಡಿ ಈ ಒಂದು ವೆಹಿಕಲ್ ನ ತೆಗೆಯೋರಿಗೆ ಅದ್ಭುತವಾದ ಆಫರ್ ಕೂಡ ಇದೆ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಏನು ಅಂತಂದ್ರೆ ಈ ಒಂದು ವೆಹಿಕಲ್ ನ ಶೇಪ್ ನೋಡ್ತಿದ್ದೀರಾ. ಈ ಒಂದು ವೆಹಿಕಲ್ ನ ಶೇಪ್ ಈ ರೀತಿ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು. ಏನು ಅಂತಂದ್ರೆ ಈ ಒಂದು ಹೆಡ್ಲೈಟ್ ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ಈ ಒಂದು ಹೆಡ್ಲೈಟ್ ಬಂದು ಕಂಪ್ಲೀಟ್ಲಿ ಹಾಲೋಜಿನ್ ಹೆಡ್ಲೈಟ್ ಆಗಿರುತ್ತೆ. ಅದ್ರ ಜೊತೆ ನಿಮಗೆ ಒಂದು ಅದ್ಭುತವಾದ ಒಂದು ಇಂಡಿಕೇಟರ್ ಕೂಡ ಸಿಗುತ್ತೆ. ನೀವಿಲ್ಲಿ ನೋಡ್ತಿರೋದು ಇದೇನು ಫೈಬರ್ ಬಾಡಿ ಅಲ್ಲ, ಇದು ಬಂದು ಮೆಟಲ್ ಬಾಡಿ. ಹಾಗೇನೆ ಇಲ್ಲಿ ನೋಡ್ತಿರೋದು ಏನು ಅಂತಂದ್ರೆ ಅದ್ಭುತವಾದ ಒಂದು ಮಹೇಂದ್ರದ ಲೋಗೋ ಸಿಗುತ್ತೆ. ಇದು ಬಂದು ಕ್ರೋಮ್ ಫಿನಿಶ್ ಅಲ್ಲಿ ಇರುತ್ತೆ. ಮುಂದೆ ಮಡಗಾಡ್ ಬಂದ್ಬಿಟ್ಟು ಫೈಬರ್ ಆಗಿರುತ್ತೆ. ಸೊ ಹಾಗೇನೆ ಇಲ್ಲಿ ನೋಡ್ತಿರೋದು ಏನು ಅಂತಂದ್ರೆ ನಿಮಗೆ ಅದ್ಭುತವಾದ 2 ರೇಯರ್ ವ್ಯೂ ಮಿರರ್ ಬರುತ್ತೆ. ನೋಡ್ತಿರ್ಬೋದು. ಈ ಒಂದು ಮಿರರ್ ಬಂದು ತುಂಬಾನೇ ಅಗಲ ಇದೆ. ಏನು ಅಂತಂದ್ರೆ ನಿಮಗೆ ವಿಸಿಬಿಲಿಟಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದ್ರೆ ಈ ಒಂದು ವೆಹಿಕಲ್ ನ ಸೈಡ್ ಪ್ರೊಫೈಲ್ ನಿಮಗೆ ಈ ರೀತಿ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು. ಇಲ್ಲಿ ಒಂದು ಆಕರ್ಷಕವಾದ ಒಂದು ಸ್ಟಿಕ್ಕರ್ ಬರುತ್ತೆ. ಗ್ರ್ಯಾಂಡ್ ಎಲೆಕ್ಟ್ರಿಕ್ ಅಂತ ನಿಮಗೆ ಒಂದು ಆಕರ್ಷಕವಾದ ಸ್ಟಿಕ್ಕರ್ ಬರುತ್ತೆ. ರೇಯರ್ ವ್ಯೂ ಲುಕ್ ನೋಡೋದಾದ್ರೆ ನೋಡಿ, ಈ ಒಂದು ವೆಹಿಕಲ್ ನ ರೇಯರ್ ವ್ಯೂ ಲುಕ್ ಬಂದು ಈ ರೀತಿ ಇರುತ್ತೆ. ಇದೇನು ಅಂತಂದ್ರೆ EV ವೆಹಿಕಲ್ ಅಂತ ಅನ್ಸಲ್ಲ ಫಸ್ಟ್ ಲುಕ್ಕಿಗೆ, ಆದರೆ ಇದು ಬಂದು EV ವೆಹಿಕಲ್ ಆಗಿರುತ್ತೆ. ಇದೇನು ಅಂತಂದ್ರೆ ಇದರಲ್ಲಿ 2 ವರ್ಷನ್ ಬರುತ್ತೆ. ಒಂದು ಹೈಡೆಕ್ ಬಾಡಿ ಸಿಗುತ್ತೆ, ಬಾಕ್ಸ್ ಬರುತ್ತೆ, ಆಮೇಲೆ ಲೋ ಡೆಕ್ ಸಿಗುತ್ತೆ. ಇದು ಬಂದು ಲೋ ಡೆಕ್ ವರ್ಷನ್. ಸೊ ರೇಯರ್ ವ್ಯೂ ಲುಕ್ ಈ ರೀತಿ ಇರುತ್ತೆ. ಹಾಗೇನೆ ರೇಯರ್ ಸೈಡ್ ಅಲ್ಲಿ ಟೈಲ್ ಲ್ಯಾಂಪಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ನೋಡ್ತಿರ್ಬೋದು. ಟೈಲ್ ಲ್ಯಾಂಪ್ ಬಂದು ಈ ರೀತಿ ಇರುತ್ತೆ. ಇದೇನು ಅಂತಂದ್ರೆ ನಾರ್ಮಲ್ ಟೈಲ್ ಲ್ಯಾಂಪ್ ಆಗಿರುತ್ತೆ, ಕಂಪ್ಲೀಟ್ ಹ್ಯಾಲೋಜಿನ್ ಆಗಿರುತ್ತೆ. ನಿಮಗೆ ಇದರಲ್ಲಿ ಏನು ಅಂತಂದ್ರೆ ಯಾವುದೇ ರೀತಿಯ ಒಂದು LED ಲೈಟ್ ಸಿಗೋದಿಲ್ಲ. ಗೆಳೆಯರೆ, ಯಾವುದೇ ಒಂದು ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ ಆಗಿರಲಿ, ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಏನು ಅಂತಂದ್ರೆ ಇದರ ಪೇಲೋಡ್ ಕೆಪಾಸಿಟಿ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದ್ರೆ ಈ ಒಂದು ವೆಹಿಕಲ್ ನ ಡೆಕ್ ಸೈಜ್. ಈ ಒಂದು ವೆಹಿಕಲ್ ನ ಡೆಕ್ ಸೈಜ್ ಬಂದು ಲೋಡ್ ಬಾಡಿ ಬಂದು 6 ಅಡಿ 2 ಇಂಚು ಇದೆ, ಹಾಗೆ 5 ಅಡಿ 4 ಇಂಚು ಅಗಲ ಬರುತ್ತೆ. ಸೊ ಇದರ ಒಂದು ಪೇಲೋಡ್ ಕೆಪಾಸಿಟಿ ಬಂದ್ಬಿಟ್ಟು 592 kgs. ಅಂದ್ರೆ ಅರ್ಥ ಏನು ಅಂತಂದ್ರೆ 592 ಅಂದ್ರೆ 600 kg ಹತ್ರನೇ ಆಯ್ತು. ಅಂದ್ರೆ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ 800 kg ವರೆಗೂ ಇದರಲ್ಲಿ ಲೋಡ್ ಹಾಕ್ಬಹುದು. ಯಾವುದೇ ಒಂದು ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ ಇರಲಿ, ಇದ್ರದ್ದು ಟೈರ್ಗೆ ಸಂಬಂಧಪಟ್ಟ ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವಿಲ್ಲಿ ಮುಂದೆ ನೋಡ್ತಿರೋದು ಏನು ಅಂತಂದ್ರೆ ಇದಕ್ಕೆ ಬಂದು 12 ಸೈಜ್ ಟೈರ್ ಬರುತ್ತೆ. ಹಾಗೇನೆ ಹಿಂದಕ್ಕೆ ನೋಡೋದಾದ್ರೆ ರೇರ್ ಸೈಡ್ ಕೂಡ 12 ಸೈಜ್ ಟೈರ್ ಸಿಗುತ್ತೆ. ಹಾಗೇನೆ ಗೆಳೆಯರೆ, ಈ ಒಂದು ಗೂಡ್ಸ್ ವೆಹಿಕಲ್ ನ ಸಸ್ಪೆನ್ಷನ್ ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ನೋಡಿ, ರೇರ್ ಸೈಡ್ ಬಂದ್ಬಿಟ್ಟು ಈ ರೀತಿ ಸಸ್ಪೆನ್ಷನ್ ಬರುತ್ತೆ. ಇದು ಯಾವುದು ಅಂತಂದ್ರೆ ರಬ್ಬರ್ ಸ್ಪ್ರಿಂಗ್ ಅಲಾಂಗ್ ವಿತ್ ಹೈಡ್ರೋಲಿಕ್ ಟ್ಯಾಂಪರ್ ಅಂತ ಈ ಒಂದು ಸಸ್ಪೆನ್ಷನ್ ಕರೀತಾರೆ. ಅಂದ್ರೆ ಈ ಒಂದು ಸಸ್ಪೆನ್ಷನ್ ಏನು ಅಂತಂದ್ರೆ ತುಂಬಾ ಒಂದು ರಫ್ ಯೂಸ್ಗೆ ಡಿಸೈನ್ ಆಗಿರುತ್ತೆ. ಏನು ಅಂತಂದ್ರೆ ಏನೇ ಒಂದು ಟೆರೇನ್ ಇರಲಿ, ರಫ್ ಟೆರೇನ್ ಇರಲಿ, ಮತ್ತೆ ಹೆವಿ ಲೋಡ್ ಇರಲಿ, ಈ ಒಂದು ಸಸ್ಪೆನ್ಷನ್ ನಿಮಗೆ ಲೋಡ್ ಹಾಕಿದ್ರು ಕೂಡ ತುಂಬಾನೇ ಒಂದು ಆಕ್ಷನ್ ಆಗಿ ಗಾಡಿಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ಈ ಒಂದು ಸಸ್ಪೆನ್ಷನ್. ಹಾಗೇನೆ ಗೆಳೆಯರೆ, ಮುಂದಕ್ಕೆ ಯಾವ ಸಸ್ಪೆನ್ಷನ್ ಇದೆ ಅಂದ್ರೆ ಹೆಲಿಕಲ್ ಸ್ಪ್ರಿಂಗ್ ಕಂಬೈನ್ಡ್ ವಿತ್ ಹೈಡ್ರೋಲಿಕ್ ಶಾಕ್ ಅಬ್ಸರ್ವ್ ಅಂತ ಇದೆ. ಇದೇನು ಅಂತಂದ್ರೆ ನಾರ್ಮಲ್ ಶಾಕ್ ಅಬ್ಸರ್ವ್ ವಿತ್ ಸ್ಪ್ರಿಂಗ್ ಸಸ್ಪೆನ್ಷನ್ ಆಗಿರುತ್ತೆ. ಸೊ ಈ 2 ಸಸ್ಪೆನ್ಷನ್ ಯಾಕೆ ನಾನು ನಿಮಗೆ ತೋರಿಸಿದ್ದೀನಿ ಅಂತಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ವೆಹಿಕಲ್ ತಗೊಳ್ಳೋಕೆ ಮುಂಚೆ ನಿಮಗೆ ಒಂದು ಮೇಂಟೆನೆನ್ಸ್ ಚಾರ್ಜ್ ಬಂದು ಚೀಪ್ ಅಂಡ್ ಬಜೆಟೆಡ್ ಆಗಿರಬೇಕು. ಸೊ ಈ 2 ಸಸ್ಪೆನ್ಷನ್ ಏನು ಅಂತಂದ್ರೆ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ನಮ್ಮ ಒಂದು ಇಂಡಿಯನ್ ರೋಡ್ಸ್ಗೆ ಈ 2 ಸಸ್ಪೆನ್ಷನ್ ಬಂದು ಕರೆಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಮತ್ತೆ ಲಾಂಗ್ ಲೈಫ್ ಕೂಡ ಬರುತ್ತೆ, ಮತ್ತೆ ಇದು ರಿಪೇರೇಬಲ್ ಕೂಡ. ಇವಾಗ ನಾವೇನು ಅಂತಂದ್ರೆ ಈ ಒಂದು ವೆಹಿಕಲ್ ಇಂಟೀರಿಯರ್ಗೆ ಸಂಬಂಧಪಟ್ಟ ಮಾಹಿತಿ ಏನಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ವೆಹಿಕಲ್ ನ ಇಂಟೀರಿಯರ್ ಬಂದ್ಬಿಟ್ಟು ಈ ರೀತಿ ಇದೆ. ಏನು ಅಂತಂದ್ರೆ ನಾರ್ಮಲ್ ಕಂಬರ್ಷನ್ ಆಟೋಗಳು ಬೇರೆ ಬ್ರ್ಯಾಂಡ್ ಯಾವ ರೀತಿ ಬರುತ್ತೆ ಸೇಮ್ ಅದೇ ರೀತಿ ಇದೆ. ವೆಹಿಕಲ್ ನ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಒಂದು ಡ್ರೈವರ್ ಪ್ಲಸ್ ಒಂದು ಪ್ಯಾಸೆಂಜರ್ ಆಗಿರುತ್ತೆ. ಸ್ಟೇಷನ್ಗೆ ಅಂತ ಹೇಳಿ ಸಪರೇಟ್ ಒಂದು ಬ್ಯಾಟರಿ ಬರುತ್ತೆ. ನೋಡ್ತಿರೋದು ಏನು ಅಂತಂದ್ರೆ ಈ ಒಂದು ವೆಹಿಕಲ್ ನ ಸ್ಟೆಪ್ನಿ ಬಂದ್ಬಿಟ್ಟು ಫ್ರಂಟ್ ಸೀಟ್ ಕೆಳಗೆ ಸಿಗುತ್ತೆ. ನಿಮಗೆ ಟೋಟಲ್ ಆಗಿ 4 ವೀಲ್ ಸ್ಟೆಪ್ನಿ ಕೂಡ ಇಲ್ಲಿದೆ ನೋಡಿ.
ಅಂದ್ರೆ ಈ ಒಂದು ವೆಹಿಕಲ್ ನ ಚಾರ್ಜಿಂಗ್ ಅಡಾಪ್ಟರ್ ಅಂದ್ರೆ ಇದೇನು ಅಂತಂದ್ರೆ ನೀವು ಟಿವಿಗೆ ಸ್ಟೆಬಿಲೈಸರ್ ಹೆಂಗೆ ವರ್ಕ್ ಮಾಡುತ್ತೆ ಅದೇ ರೀತಿ ಇವಿ ವೆಹಿಕಲ್ಸ್ ಗೆ ಇದು ಹೆಲ್ಪ್ ಮಾಡುತ್ತೆ. ಏನು ಅಂತಂದ್ರೆ ಚಾರ್ಜಿಂಗ್ ಟೈಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಲೋ ವೋಲ್ಟೇಜ್ ಆಗಿರ್ಬೋದು, ಹೈ ವೋಲ್ಟೇಜ್ ಆಗಿರ್ಬೋದು, ಸಡನ್ ಆಗಿ ಬಂದ್ರೆ ಈ ಒಂದು ಡಿವೈಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡಿ ಸ್ಮೂತ್ ಆಗಿ ಚಾರ್ಜ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಬ್ಯಾಟ್ರಿ ಏನಲ್ಲ, ಇದು ಬಂದು ಚಾರ್ಜ್ ಅಡಾಪ್ಟರ್. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದು ಏನಂತಂದ್ರೆ ಈ ಒಂದು ವೆಹಿಕಲ್ ನ ಕೀ ಈ ರೀತಿ ಬರುತ್ತೆ. ಸೊ ಇದು ಬಂದು ಕೀ ಸ್ಲಾಟ್ ಬಂದು ಇಲ್ಲಿರುತ್ತೆ. ಸೊ ಇದನ್ನ ಆನ್ ಮಾಡಿದಾಗ ನೋಡಿ ಡ್ಯಾಶ್ ಬೋರ್ಡ್ ಬಂದು ಈ ರೀತಿ ಆನ್ ಆಗುತ್ತೆ. ಇಷ್ಟು ಆನ್ ಮಾಡಿದ ತಕ್ಷಣ ಗಾಡಿ ಆನ್ ಆಗಿದೆ. ಇಲ್ಲಿ ನೋಡಿ ಫ್ರಂಟ್, ನ್ಯೂಟ್ರಲ್, ರಿವರ್ಸ್ ಅಂತ ಬಟನ್ ಇಲ್ಲಿ ಬರುತ್ತೆ. ಸೊ ಫ್ರಂಟ್ ಗೆ ಹೀಗೆ ಹೊಡ್ಕೊಂಡು ಸ್ವಲ್ಪ ಎಕ್ಸಲೇಟರ್ ಕೊಟ್ರೆ ನೋಡಿ ಮೂವ್ ಆಯ್ತು. ಸೊ ಎಲ್ಲ ಆಪರೇಟಿಂಗ್ ಎಲ್ಲ ತುಂಬಾನೇ ಈಸಿ ಆಗಿದೆ. ನೋಡಿ ಇಲ್ಲಿ ಬಂದು ಈ ತರ ಮಧ್ಯಕ್ಕೆ ಹಾಕಿದ್ರೆ ನ್ಯೂಟ್ರಲ್ ಆಗುತ್ತೆ. ಸೊ ಹೀಗೆ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಒಂದು ಡ್ಯಾಶ್ ಬೋರ್ಡ್ ಗ್ಲೋ ಬಾಕ್ಸ್ ಗೆ ಸಂಬಂಧಪಟ್ಟ ಮಾಹಿತಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒಂದು ಸಣ್ಣ ಒಂದು ಬಾಕ್ಸ್ ಸಿಗುತ್ತೆ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೋಬಹುದು. ಹಾಗೇನೆ ನೀವು ಇನ್ ಕೇಸ್ ಏನಾದ್ರು ಆಂಡ್ರಾಯ್ಡ್ ಏನಾದ್ರು ಸೆಟ್ ಹಾಕ್ಸ್ತೀರಾ ಅಂತಂದ್ರೆ ನೋಡಿ ಇಲ್ಲಿ ಒಂದು ಸ್ಪೀಕರ್ಸ್ ಹಾಕಕ್ಕೆ ಒಂದು ಸಣ್ಣ ಒಂದು ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ವೈಪರ್ ಬಟನ್ಸ್ ಬರುತ್ತೆ, ಪ್ಲಸ್ ಎಮರ್ಜೆನ್ಸಿ ಹಜಾರ್ಡ್ ಲೈಟ್ ಸ್ವಿಚ್ ಇಲ್ಲಿ ಬರುತ್ತೆ. ಏನು ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ಹೋಲ್ಡರ್ ಇಟ್ಕೊಳ್ಳಕ್ಕೆ ಕೂಡ ಒಂದು ಜಾಗ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲೊಂದು ಸ್ವಿಚಸ್ ಏನಾದ್ರು ಆಲ್ಟ್ರೇಷನ್ ಮಾಡ್ಕೊಳ್ಳಂಗಿದ್ರೆ ಇಲ್ಲೊಂದು ಜಾಗ ಕೂಡ ಕೊಟ್ಟಿದ್ದಾರೆ. ಸೊ ಗೆಳೆಯರೆ, ಏನು ಅಂತಂದ್ರೆ ವೆಹಿಕಲ್ ತುಂಬಾ ಸಿಂಪಲ್ ಆಗಿದೆ, ಮತ್ತೆ ಏನು ಅಂತಂದ್ರೆ ಇಂಡಿಯನ್ ಕಂಡೀಷನ್ ಗೆ ಕರೆಕ್ಟ್ ಆಗಿದೆ. ನೀವು ಏನು ಅಂತಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಗೆ ಇರ್ಬೋದು, ನಿಮ್ಮ ಒಂದು ಕಮರ್ಷಿಯಲ್ ಸಪೋರ್ಟ್ ಗೆ ಈ ಒಂದು ವೆಹಿಕಲ್ ನ ಧಾರಾಳವಾಗಿ ಖರೀದಿ ಮಾಡಬಹುದು. ಯಾಕೆ ಅಂತಂದ್ರೆ ಮಹೇಂದ್ರ ಆಗಿರೋ ಕಾರಣ ನಿಮಗೆ ಏನು ಅಂತಂದ್ರೆ ಸರ್ವಿಸ್ ವೈಸ್ ಅಲ್ಲಿ ಆಗಿರ್ಬೋದು, ಸ್ಪೇರ್ ಪಾರ್ಟ್ಸ್ ವೈಸ್ ಅಲ್ಲಿ ಆಗಿರ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಎಲ್ಲಾ ತರ ಫೆಸಿಲಿಟಿ ನಿಮಗೆ ಅವೈಲೇಬಲ್ ಇದೆ. ಇಷ್ಟು ಬಂದ್ಬಿಟ್ಟು ಈ ಒಂದು ಇಂಟೀರಿಯರ್ ಗೆ ಸಂಬಂಧಪಟ್ಟ ಮಾಹಿತಿ. ಸೊ ಹ್ಯಾಂಡಿಂಗ್ ಎಲ್ಲ ತುಂಬಾನೇ ಈಸಿ ಆಗಿದೆ. ಹ್ಯಾಂಡಲ್ ಬಾರ್ ವೈಡ್ ಇದೆ. ಹಾಗೇನೆ ನೋಡ್ತಿರ್ಬೋದು ದೊಡ್ಡ ಗ್ಲಾಸ್, ಅಪಿಯರೆನ್ಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿ 2 ಸಣ್ಣ ಟೈನಿ ಮಿರರ್ ಸಿಗ್ತದೆ. ಹಾಗೆ ಇಲ್ಲೊಂದು ಬಾಟಲ್ ಸಿಗ್ತದೆ. ಆಮೇಲೆ ತುಂಬಾನೇ ಜಾಗ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ನ ರನ್ನಿಂಗ್ ಮೇಂಟೆನೆನ್ಸ್ ಎಷ್ಟು ಬರುತ್ತೆ ಅಂತ. ತುಂಬಾನೇ ಒಂದು ಬಜೆಟೆಡ್, ಕಡಿಮೆ ವೆಚ್ಚದ ಮೇಂಟೆನೆನ್ಸ್ ನಿಮಗೆ ಬರುತ್ತದೆ. ನಿಮಗೆ ಪ್ರತಿ ಕಿಲೋಮೀಟರ್ಗೆ ಕೇವಲ 60 ಪೈಸೆ ಮಾತ್ರ ಈ ಒಂದು ವೆಹಿಕಲ್ ಖರ್ಚು ಮಾಡಿಸುತ್ತೆ. ಸೊ 60 ಪೈಸೆಗೆ ನೀವು 1 ಕಿಲೋಮೀಟರ್ ಈ ಒಂದು ವೆಹಿಕಲ್ ನ ಓಡಿಸಬಹುದು. ಹಾಗೇನೆ ಗೆಳೆಯರೆ, ಈ ಒಂದು ವೆಹಿಕಲ್ದು ಬ್ಯಾಟ್ರಿ ವಾರಂಟಿ ಎಷ್ಟು ಬರುತ್ತೆ, ಪ್ಲಸ್ ಈ ಒಂದು ವೆಹಿಕಲ್ದು ವಾರಂಟಿ ಎಷ್ಟಿದೆ ಅಂತ ನಿಮ್ಮದೊಂದು ಕ್ವೆಶನ್ ಇದೆ. ನೋಡಿ ಗೆಳೆಯರೆ, 5 ವರ್ಷ ವಾರಂಟಿ ಬರುತ್ತೆ ಈ ಒಂದು ವೆಹಿಕಲ್ಗೆ. ಹಾಗೇನೆ 1.5 ಲಕ್ಷ ಕಿಲೋಮೀಟರ್ ಕೂಡ ವಾರಂಟಿ ಬರುತ್ತೆ. ಎರಡು ಕೂಡ ನೀವು ಯಾವ್ದನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋಬಹುದು. 1.5 ಲಕ್ಷ ನೀವು 5 ಕಿಲೋಮೀಟರ್ ಒಳಗೆ ನೀವು ಓಡಿಸ್ಬಿಟ್ರೆ ನಿಮ್ಮ ಒಂದು ವಾರಂಟಿ ವಾಯಿದೆ ಮುಗಿಯುತ್ತೆ. ಅದೇ ಈ ಒಂದು ವೆಹಿಕಲ್ ನ ಕಂಡೀಷನ್. ಈ ಒಂದು ವೆಹಿಕಲ್ದು ಪೇಲೋಡ್ ಬಂದು 592 kg ಆಗಿರುತ್ತೆ. ಸೊ ಈ ಒಂದು ಪೇಲೋಡ್ ನ ಎಳಿಬೇಕು ಅಂದ್ರೆ ಪವರ್ಫುಲ್ ಆದ ಒಂದು ಎಲೆಕ್ಟ್ರಿಕ್ ಮೋಟರ್ ಇರ್ಬೇಕಲ್ವಾ. ಸೊ ಈ ಒಂದು ಮೋಟರ್ ಬಂದ್ಬಿಟ್ಟು 12 ಕಿಲೋವ್ಯಾಟ್ ಮೋಟರ್ ಆಗಿರುತ್ತೆ. ಮೋಟರ್ ನ ಟಾರ್ಕ್ ಬಂದ್ಬಿಟ್ಟು 15 ನ್ಯೂಟನ್ ಮೀಟರ್ ಟಾರ್ಕ್ ಆಗಿರುತ್ತೆ ಗೆಳೆಯರೆ. ಹಾಗೆ ಗೆಳೆಯರೆ, ಈ ಒಂದು ಬ್ಯಾಟ್ರಿದು ರೇಂಜ್ ಎಷ್ಟಿರ್ಬೋದು ಅಂತ. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ ನ ಬ್ಯಾಟ್ರಿ ಸಿಂಗಲ್ ಚಾರ್ಜ್ ಅಲ್ಲಿ 150 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಇದು ಏನು ಅಂತಂದ್ರೆ ಈ ಒಂದು ಬ್ಯಾಟ್ರಿ ಬಂದು ಫಾಸ್ಟ್ ಚಾರ್ಜಿಂಗು ಆಗುತ್ತೆ ಮತ್ತೆ ಸ್ಲೋ ಚಾರ್ಜಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಫಾಸ್ಟ್ ಚಾರ್ಜ್ ಮಾಡ್ತೀರಾ ಅಂತಂದ್ರೆ ಈ ಒಂದು ವೆಹಿಕಲ್ದು ಬ್ಯಾಟ್ರಿ ಬಂದು 1 ಅವರ್ ಅಲ್ಲಿ ಚಾರ್ಜ್ ಆಗುತ್ತೆ. ನೀವು ಮನೇಲಿ ಚಾರ್ಜ್ ಆಗ್ತೀರಾ ಅಂದ್ರೆ ಈ ಒಂದು ವೆಹಿಕಲ್ ನ ಬ್ಯಾಟ್ರಿ ಬಂದು 7 ಅವರ್ಸ್ ತಗೊಳುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ರಾತ್ರಿ 10 ಗಂಟೆಗೆ ಹಾಕಿದ್ರೆ ಮಾರ್ನಿಂಗ್ 5 o'clock ಏನು ಅಂತಂದ್ರೆ ಮನೇಲಿ ಈ ಒಂದು ವೆಹಿಕಲ್ ನ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸಿಂಗಲ್ ಚಾರ್ಜ್ ಅಲ್ಲಿ ಬಂದ್ಬಿಟ್ಟು 150 ಕಿಲೋಮೀಟರ್ ಓಡಿಸಬಹುದು. ಇನ್ ಕೇಸ್ ನೀವೇನಾದ್ರೂ ಫಾಸ್ಟ್ ಚಾರ್ಜಿಂಗ್ ಬಂಕ್ ಹೋಗಿ ನೀವೇನಾದ್ರು ಈ ಒಂದು ವೆಹಿಕಲ್ ಬ್ಯಾಟ್ರಿನ ಚಾರ್ಜ್ ಮಾಡ್ತೀರಾ ಅಂತಂದ್ರೆ ನಿಮಗೇನಂದ್ರೆ 1 ಅವರ್ ಅಲ್ಲಿ ನೀವು 150 ಕಿಲೋಮೀಟರ್ಸ್ ಆರಾಮಾಗಿ ಈ ಒಂದು ವೆಹಿಕಲ್ ನ ಓಡಿಸಬಹುದು. ನೋಡಿದ್ರೆ ಇದಿಷ್ಟು ಬಂದು ಮಹೇಂದ್ರದ ಝೋರ್ ಗ್ರ್ಯಾಂಡ್ ಎಲೆಕ್ಟ್ರಿಕ್ ಇವಿ ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ ಬಗ್ಗೆ ಇರೋ ಮಾಹಿತಿ. ಸೊ ಇವಾಗ ಏನು ಅಂತಂದ್ರೆ ಈ ಒಂದು ಮಹೇಂದ್ರಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ. ನಮ್ಮ ಹೆಸರು ರಾಜು ಅಂತ ಹೇಳ್ಬಿಟ್ಟು ಓಕೆ ಕೆಲಸ ಮಾಡ್ತೀವಿ. ಓಕೆ ಸರ್, ಇವಾಗ ಈ ಒಂದು ವೆಹಿಕಲ್ದು ನಾರ್ಮಲ್ ಆಗಿ ವಾರಂಟಿ ಎಷ್ಟು ಬರುತ್ತೆ ಸರ್? ಸರ್ ನಿಮ್ಗೆ 5 ವರ್ಷ ಇಲ್ಲ 1,20,000 ಕಿಲೋಮೀಟರ್ ವ್ಯಾರಂಟಿ. ಸರ್, ಇವಾಗ ನಮ್ಮ ಒಂದು ವ್ಯೂವರ್ಸ್ ನಿಮಗೆ ಫೋನ್ ಮಾಡಿ ಮಾಹಿತಿ ಕೇಳಿದ್ರೆ ಕೊಡ್ತೀರಾ? ಬುಕಿಂಗ್ ಮಾಡಿದ್ರೆ ಕೊಡ್ತೀರಾ? ಸರ್, ಇವತ್ತು ಇದಕ್ಕೆ ಫಿನಾನ್ಸ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸರ್? ನಮ್ದು ರೆಂಟಲ್ ಅಗ್ರಿಮೆಂಟ್ ಇದೆ ಅಂತ ಹೇಳಿದ್ರೆ DL ರೆಂಟಲ್ ಅಗ್ರಿಮೆಂಟ್, ಮತ್ತೆ ಅವ್ರದ್ದು ಆಧಾರ್ ಪ್ಯಾನು ಹಾಕಿದ್ರೆ ಸರ್, ಜಮೀನ್ RTC ಇದ್ರೂ ಆಗುತ್ತೆ. ಆಗುತ್ತೆ, ಇಲ್ಲ ಅವ್ರದ್ದು KB ಬಿಲ್ ಇದ್ರೆ ಆಗುತ್ತೆ. ಅಂದ್ರೆ ಏನು ಅಂತಂದ್ರೆ ನೀವು ಮನಸ್ಸು ಮಾಡ್ಬೇಕಷ್ಟೇ. ನೀವು ಯಾವುದೇ ಡಾಕ್ಯುಮೆಂಟ್ಸ್ ತಗೊಂಡ್ಬಂದ್ರು ಸರ್ ನಿಮಗೆ ಬೇಕಾದ ಕೆಲಸನ ಮಾಡ್ಕೊಡ್ತಾರೆ. ಸರ್, ಇನ್ನೊಂದು ಕ್ವಶನ್ ಏನು, ಇದ್ರದ್ದು ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಸರ್? ಸರ್ ಮಿನಿಮಮ್ ಕಾಸ್ಟ್ 60,000 ರೂಪಾಯಿ. 60,000 ರೂಪಾಯಿ ಮಿನಿಮಮ್ ಡೌನ್ ಪೇಮೆಂಟ್ ಹಾಕಿದ್ರೆ EMI ಎಷ್ಟು ಬರುತ್ತೆ ಸರ್? EMI ನಿಮಗೆ ಒಂದು 12,000 13,000 ರೂಪಾಯಿ. 12,000 ಸರ್. ಟೋಟಲ್ ಆಗಿ ಈಗ ಪ್ರೆಸೆಂಟ್ ರೇಟ್ ಏನಿದೆ ಸರ್? ಟೋಟಲ್ ಆಗಿ ಈಗ ನಿಮಗೆ 4,20,000 ರೂಪಾಯಿ ಆನ್ ರೋಡ್ ಪ್ರೈಸ್.
ಸೊ ಗೆಳೆಯರೆ ನೀವೊಂದು ಅರ್ಥ ಮಾಡ್ಕೋಬೇಕು, 4,20,000 ರೂಪಾಯಿ ಏನು ಅಂತಂದ್ರೆ ಈ ಒಂದು ತಿಂಗಳಿನ ಮೊತ್ತ ಆಗಿರುತ್ತೆ. ಈ ಒಂದು ಪ್ರೈಸ್ ಬಂದು ಏನು ಅಂತಂದ್ರೆ ಜಾಸ್ತಿನೂ ಆಗುತ್ತೆ ಕಮ್ಮಿನೂ ಆಗುತ್ತೆ. ಸೊ ನೀವು ಈ ಒಂದು ಪ್ರೈಸ್ಗೆ ನೀವು ಸ್ಟಿಕ್ ಆನ್ ಹಾಕ್ಬೇಡಿ. 4.5 ಲಕ್ಷಕ್ಕೆ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಸರ್ ಆಕ್ಸೆಸರಿ ಏನೆಲ್ಲ ಬರುತ್ತೆ? ಸರ್ ಆಟೋ ಏನು ಬರೋದಿಲ್ಲ, ಏನಿದೆ ನಾರ್ಮಲ್ ಅಷ್ಟೇ. ನಾರ್ಮಲ್ ಆಗಿರುತ್ತೆ, ಪವರ್ಫುಲ್ ವೆಹಿಕಲ್ ಏನು. ಸರ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮಗೆ ಕಾಲ್ ಮಾಡ್ಬೋದಾ ಸರ್? ಓಕೆ. ಸರ್ ಏನು ಅಂತಂದ್ರೆ ಗೆಳೆಯರೆ, ಈ ಒಂದು ಸರ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಿಮಗೆ ಏನೇ ಮಾಹಿತಿ ಇದ್ರು ಆಫೀಸ್ ಅವರ್ಸಲ್ಲಿ ಫೋನ್ ಮಾಡಿ ನೀವು ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಇನ್ ಕೇಸ್ ನೀವು ವೆಹಿಕಲ್ ಏನಾದ್ರು ಬೇಕು ಅಂತಂದ್ರೆ ಟೆಸ್ಟ್ ಡ್ರೈವ್ ಕೊಡ್ತೀರಲ್ಲ ಸರ್? ಟೆಸ್ಟ್ ಡ್ರೈವ್ ಎಲ್ಲಾನು ಅರೇಂಜ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ. ಸೊ ನೋಡಿದ್ರೆ ಏನು ಅಂತಂದ್ರೆ ನಿಮಗೆ ಬೇಕಾದ ಮಾಹಿತಿ ನನ್ನ ಈ ಒಂದು ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.